ಇನ್ನು ಕಾಲ್ತುಳಿತ ದುರಂತಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆಯಂತೆ. ಅದಾದ ಬಳಿಕವೇ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರು ಸಚಿವರ ಜೊತೆಗೆ. ಬಟ್ ರಾಜ್ಯ ನಾಯಕರ ವಿರುದ್ಧ ಹೈಕಮಾಂಡ್ ಬಹಳ ಗರಂ ಆಗಿದೆ. ಈ ಘಟನೆ ಇಡೀ ಕೇವಲ ಕರ್ನಾಟಕಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇಡೀ ದೇಶ ಗಮನಿಸಿರುವಂಥ ಘಟನೆ ಇದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಹಜವಾಗಿ ಒಂದು ಆತಂಕ, ಪ್ರಕರಣ ಸಂಬಂಧ ವರದಿಯನ್ನು ತರಿಸ್ಕೊಂಡಿದ್ದಾರಂತೆ. ಯಾಕಾಯಿತು, ಹೇಗಾಯಿತು, ಯಾರ ಕಾರಣ, ಯಾರ ಹೊಣೆ ಅನ್ನೋದ್ರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿರೋ ಹಿನ್ನೆಲೆಯಲ್ಲಿ ಕರ್ನಾಟಕದ ಮಾನ ಮರ್ಯಾದೆ ಹೋಗಿದೆ. ಗಂಭೀರವಾಗಿ ಹೈಕಮಾಂಡ್ ಇದನ್ನು ಪರಿಗಣಿಸಿದೆ. ಹೈಕಮಾಂಡ್ ಅಸಮಾಧಾನದ ಬೆನ್ನಲ್ಲೇ ಸಿಎಂ ಮೀಟಿಂಗ್ ಕರೆದ್ರು, ಸಚಿವರುಗಳ ಜೊತೆಗೆ ಚರ್ಚೆ ಮಾಡಿದ್ರು. ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಸಚಿವರ ಜೊತೆಗೆ ಅವರ ಗೃಹ ಕಚೇರಿ ಕಾವೇರಿಯಲ್ಲಿ ಚರ್ಚೆ ಮಾಡಿದ್ರು. ಹೈಕಮಾಂಡ್ ಕೂಡ ವರದಿಯನ್ನು ಕೇಳಿದೆ. ಹೈಕಮಾಂಡ್ ಕೇಳಿರುವ ವರದಿಯನ್ನು ಕೊಡಬೇಕಿದೆ. ಅಂದರೆ ಯಾರು, ಏನು, ಯಾವಾಗ, ಯಾಕೆ, ಏನಾಯಿತು ಅನ್ನೋದ್ರ ಬಗ್ಗೆ. ಅಂದರೆ ಪೊಲೀಸರು ಅಥವಾ ಬೇರೆಯವರು ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಆ ವರದಿನ ಹೈಕಮಾಂಡಿಗೆ ಕೊಡ್ತಾರೆ ಇವರಷ್ಟೇ. ದೀಪಾ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಒಂದು ಕಡೆ ಹೈಕಮಾಂಡ್ ವರದಿ ಕೇಳ್ತಿದೆ, ಇನ್ನೊಂದು ಕಡೆ ಹೈಕೋರ್ಟ್ ವರದಿ ಕೇಳ್ತಾ ಇದೆ. ಒಟ್ಟಾರೆ ರಾಜ್ಯ ಸರ್ಕಾರ ಎಲ್ಲೊಂದು ಕಡೆ ಈ ನಿರ್ಧಾರದಿಂದ ಸಿಕ್ಕಾಕೊಂಡ್ಬಿಡ್ತಾ ಅಂತ. ನಿಜ ಅದು. ಯಾಕಂದ್ರೆ ದೊಡ್ಡ ಮಟ್ಟಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟಿನ ಡ್ಯಾಮೇಜ್ ಒಂದು ರೀತಿ ಆಗಿರುವಂತಹದ್ರ ಜೊತೆಗೆ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಘಟನೆ ಅನ್ನುವಂತಹ ವಿಚಾರ ಏನಿದೆ, ಅದೇ ಒಂದ್ ರೀತಿಯಾದಂತಹ ಕಾಂಗ್ರೆಸ್ ನಾಯಕರಿಗೆ, ಹೈಕಮಾಂಡ್ ನಾಯಕರಿಗೆ ನುಂಗ್ಲಾರದ ತುತ್ತಾಗಿರುವಂತಹದ್ದು. ಇದರ ಜೊತೆಗೆ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರುಗಳು ಯಾಕೆ ಈ ರೀತಿ ಆಯ್ತು ಅನ್ನುವಂತಹ ಕುರಿತಂತೆ ವರದಿಯನ್ನು ಕೂಡ ಕೇಳಿದೆ. ಆ ಬೆನ್ನಲ್ಲೇ ನಿನ್ನೆ ಸಚಿವರುಗಳೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ, ಅಂದ್ರೆ ಕ್ಯಾಬಿನೆಟ್ ಸಭೆಗೂ ಮುನ್ನ ಅವರ ನಿವಾಸದಲ್ಲಿ ಒಂದಿಷ್ಟು ಸಭೆಯನ್ನ ಮಾಡಿದಂತಹದ್ದು. ಅಂದ್ರೆ ಈಗ ಅನಿವಾರ್ಯವಾಗಿ ಕ್ರಮ ವಹಿಸ್ಲೇಬೇಕಾಗತ್ತೆ. ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕಿಂತ ಆದಂತಹ ಘಟನೆಯ ಹಿನ್ನೆಲೆ ಏನು ಅನ್ನುವಂತಹದನ್ನ ನಾವು ಹೇಳ್ಬೇಕಾಗುತ್ತೆ. ಜೊತೆಗೆ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರೋದ್ರಿಂದ ಕ್ರಮ ವಹಿಸ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗಿತ್ತು ಅನ್ನುವಂತಹದ್ದು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಹೋಗಿದೆ ಕರ್ನಾಟಕದ್ದು. ಈ ರೀತಿ ವ್ಯವಸ್ಥೆ ಇಲ್ಲದೆ ಒಂದು ತಂಡವನ್ನ ಕರೆಸಿ ಆ ತಂಡಕ್ಕೆ ಸನ್ಮಾನ ಮಾಡುವಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಆಗುತ್ತೆ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂತಹದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆ ಮಾಡುವಂತಹ ಸಂದರ್ಭವನ್ನ ಸರ್ಕಾರ ಸೃಷ್ಟಿ ಮಾಡ್ಕೊಂಡಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಗರಂ ಆಗಿತ್ತು. ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಸಭೆಯನ್ನ, ಅಂದ್ರೆ ತಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಭೆಯನ್ನ ಮಾಡಿದಂತಹದ್ದು. ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.